ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಜೇನಿನ ಬಲೆ ಒಂದು ಸಲ ಸುದ್ದಿ ಮಾಡಿ ಈಗ ವಿಚಾರ ಅಲ್ಲಿಗೆ ತಣ್ಣಗಾಗಿದೆ. ಆದ್ರೆ ಬಿಜೆಪಿಯ ಯಾವುದೇ ನಾಯಕರು ಮಾತ್ರ ಖಂಡಿತವಾಗಿ ಜೇನಿನ ಬಲೆಗೆ ಬೀಳೋದಿಲ್ಲ ಅನ್ನೋದನ್ನ ಆಫ್ ದ ರೆಕಾರ್ಡ್ ಖಡಾಖಡಿಯಾಗಿ ಹೇಳುತ್ತೆ. ಬಿಜೆಪಿ ನಾಯಕರು ಸ್ವತಃ ಡಿ.ಕೆ. ಶಿವಕುಮಾರ್ ಇಂದಾನು ಹನಿ ಟ್ರ್ಯಾಪ್ ಮಾಡೋಕೆ ಆಗದ ಸ್ಥಿತಿಯಲ್ಲಿದ್ದಾರೆ. ಅಷ್ಟರ ಮಟ್ಟಿಗೆ ರಾಜ್ಯದ ವಿರೋಧ ಪಕ್ಷ ಗಂಡಸ್ತನವನ್ನೇ ಮರೆತು ಬಿಟ್ಟಿದೆ. ರಾಜ್ಯ ಬಿಜೆಪಿಗೆ ಯಾವುದೇ ದಿಕ್ಕು ದೆಸೆ ಇಲ್ಲ ಅನ್ನೋದನ್ನ ಗಮನಿಸೋಕೆ ಭಾರಿ ಮಟ್ಟಿನ ರಾಜಕೀಯ ವಿಶ್ಲೇಷಣೆ ಅಗತ್ಯವೇನೂ ಇಲ್ಲ. ಇಲ್ಲಿ ನಾಯಕರು ಅನಿಸಿಕೊಂಡವರೆಲ್ಲ ಬೆಲೆ ಏರಿಕೆಯನ್ನ ವಿರೋಧಿಸಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರೋ ಹಾಗೇನೆ ಅತ್ತ ಕಡೆ ಕೇಂದ್ರ ಸರ್ಕಾರ ಗ್ಯಾಸ್ ರೇಟ್ ಅನ್ನ ಸಿಲಿಂಡರ್ ಗೆ 50 ರೂಪಾಯಿ ಜಾಸ್ತಿ ಮಾಡಿದೆ. ಇದರಿಂದಾಗಿ ಬಿಜೆಪಿ ಐಟಿ ಸೆಲ್ ಕೂಡ 2 ದಿನಗಳ ಹಿಂದಿನವರೆಗೆ ಸರ್ಕಾರದ ಮೇಲೆ ಗಂಭೀರ ಆರೋಪವನ್ನ ಮಾಡ್ತಾ ಇದ್ರೆ ಈಗ ಸಡನ್ ಆಗಿ ಕಾಮಿಡಿ ಮಾಡೋಕೆ ಶುರು ಮಾಡಿದೆ. ಪಾಪದ ಐಟಿ ಸೆಲ್ ಹುಡುಗರು ಕನ್ಫ್ಯೂಸ್ ಆಗಿರೋದನ್ನ ಇದು ತೋರಿಸುತ್ತೆ. ಮಾಡೋಕೆ ಯಾವುದೇ ಆರೋಪ ಇಲ್ಲದೆ ಇರೋದ್ರಿಂದ ಸಿದ್ದರಾಮಯ್ಯ ನಿದ್ರೆ ಮಾಡೋ ಚಿತ್ರವನ್ನ ಅದು ಚಾಟ್ ಜಿಪಿಟಿಯ ಎಐ ತಂತ್ರಜ್ಞಾನ ಬಳಸಿ ರಚನೆ ಮಾಡಿ ಜನರಿಂದಾನು ಕ್ಯಾಕರ್ಸಿ ಉಗಿಸ್ಕೋತಾ ಇದ್ದಾರೆ. ರಾಜ್ಯದಲ್ಲಿ ಬೆಲೆ ಏರಿಕೆ ಜನರನ್ನ ಹೆಂಗೆಲ್ಲಾ ಹಿಂಡ್ತಾ ಇದೆ ಅಂತ ಟ್ವೀಟು ಫೇಸ್ಬುಕ್ ಪೋಸ್ಟ್ ಹಾಕಿದವರು ಈಗ ಮೋದಿ ಸರ್ಕಾರವೇ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ ಜಾಸ್ತಿ ಮಾಡಿದಾಗ ರಾಜ್ಯದ ಬಿಜೆಪಿ ನಾಯಕರು ಅದಕ್ಕೂ ತನಗೂ ಸಂಬಂಧನೇ ಇಲ್ಲ ಅನ್ನೋ ತರ ಕೂತಿದ್ದಾರೆ. ಪ್ರೈಮರಿ ಸ್ಕೂಲ್ ಅಲ್ಲಿ ಇದ್ದಾಗ ಹೂಸು ಬಿಟ್ಟವನೇ ತನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ತರ ಆಕ್ಟಿಂಗ್ ಮಾಡ್ತಾ ಇದ್ನಲ್ಲ, ಆ ತರ ಬಿಜೆಪಿ ನಾಯಕರು ಭಲೇ ಪಸಂದಾಗಿ ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ಅಸಲಿಗೆ ಅಮೆರಿಕದಲ್ಲಿ ಇದ್ದ ಬದ್ದಲ್ಲೆಲ್ಲ ಟ್ರಂಪ್ ಸರ್ಕಾರ ಟ್ಯಾಕ್ಸ್ ಹಾಕಿರೋ ಕಾರಣ ಇಡೀ ಜಗತ್ತಿಗೆ ಬೆಲೆ ಏರಿಕೆಯ ಬಿಸಿ ಮುಟ್ಟಿರೋದಂತೂ ಖರೆ. ಶೇರ್ ಮಾರ್ಕೆಟ್ ಎರ್ರಾಬಿರಿ ಕುಸಿತಾ ಇದೆ. ಇವೆಲ್ಲದರ ನಡುವೆ ನಿಜವಾಗ್ಲೂ ಬೆಲೆ ಇಳಿಕೆ ಆಗ್ತಾ ಇರುವ ಏಕೈಕ ಉತ್ಪನ್ನ ಅಂದ್ರೆ ಅದು ಕ್ರೂಡ್ ಆಯಿಲ್. ಆದ್ರೆ ಮೋದಿ ಸರ್ಕಾರ ಪೆಟ್ರೋಲ್ ಮೇಲೂ 2 ರೂಪಾಯಿ ಟ್ಯಾಕ್ಸ್ ಜಾಸ್ತಿ ಮಾಡೋ ಮೂಲಕ ಬೆಲೆ ಇಳಿಕೆಯ ಲಾಭ ಜನರಿಗೆ ಸಿಗದೇ ಇರೋ ತರ ಮಾಡಿದೆ. ಇವೆಲ್ಲದರ ನಡುವೆ ಕರ್ನಾಟಕದ ಬಿಜೆಪಿ ನಾಯಕರ ಸ್ಥಿತಿ ಅದೆಷ್ಟು ಹೀನಾಯವಾಗಿದೆ ಅಂದ್ರೆ ಟ್ಯಾಕ್ಸ್ ಜಾಸ್ತಿ ಮಾಡೋ ವಿಚಾರನೂ ಇವರಿಗೆ ಮೊದಲೇ ಗೊತ್ತಿರಲಿಲ್ಲ. ಹಾಗಾಗಿ ಬೆಲೆ ಏರಿಕೆ ಅಂತ ಭಾರಿ ಪ್ರತಿಭಟನೆ ಮಾಡ್ತಾ ಇದ್ದವರ ಸ್ಥಿತಿ ಈಗ ಹವಾ ಹೊರಟು ಹೋದ ಲಾರಿ ಟೈರ್ ತರ ಆಗಿದೆ. ಒಂದು ಕಡೆ ಯತ್ನಾಳ್ನ ಕಂಟ್ರೋಲ್ ಮಾಡೋ ಶಕ್ತಿ ಇಲ್ಲದ ರಾಜ್ಯ ಅಧ್ಯಕ್ಷ ಡೆಲ್ಲಿಗೆ ಹೋಗಿ ಅಮಿತ್ ಶಾ ತಲೆಗೆ ತಿಕ್ಕಿ ಬಂದಿದ್ದು ಆದಿವಾಸಿ ತೈಲ. ಅದರ ಶೈನಿಂಗ್ಗೆ ಸಂತೃಪ್ತರಾದ ಅಮಿತ್ ಶಾ ಹೋದ್ರೆ ಹೋಗ್ಲಿ ಅಂತ ಯತ್ನಾಳ್ನ ಪಾರ್ಟಿಯಿಂದಾನೇ ಡಿಸ್ಮಿಸ್ ಮಾಡಿದ್ರು. ಆದ್ರೆ ಯತ್ನಾಳ್ಗೆ ಇರೋ ಜನ ಬೆಂಬಲವನ್ನ ಉಚ್ಚಾಟನೆ ಆದ್ಮೇಲೆ ನೋಡಿದ ಶಾಗೆ ಈಗ ಸಣ್ಣ ಮಟ್ಟಿಗಿನ ಶಾಕ್ ಶುರುವಾಗಿದೆ ಅನ್ನೋದು ಡೆಲ್ಲಿಯಿಂದ ಬಂದಿರೋ ಮಾಹಿತಿ. ಒಂದು ಕಡೆ ಜೆಡಿಎಸ್ ಜೊತೆ ಮಾಡ್ಕೊಂಡಿರೋ ಮೈತ್ರಿಯಿಂದಾಗಿ ಹಳೆ ಮೈಸೂರು ಕಡೆ ಬಿಜೆಪಿಗೆ ಭಾರಿ ಮಟ್ಟದಲ್ಲಿ ಮುನ್ನುಗ್ಗೋಕೆ ಸಾಧ್ಯವಾಗ್ತಾ ಇಲ್ಲ. ಇದರ ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ಒಕ್ಕಲಿಗರ ಪ್ರಮುಖ ನಾಯಕರನ್ನೆಲ್ಲ ಡಿ.ಕೆ. ಶಿವಕುಮಾರ್ ತಮ್ಮ ಕಡೆಗೆ ಅಟ್ರಾಕ್ಟ್ ಮಾಡುವಲ್ಲಿ ಈಗಾಗಲೇ ಸಕ್ಸಸ್ ಆಗಿರೋದು ಬಿಜೆಪಿಗೆ ಇನ್ನೊಂದು ಹೊಡೆತ. ಇವೆಲ್ಲದರ ಮಧ್ಯೆ ಯತ್ನಾಳ್ನ ದೂರ ತಳ್ಳಿರೋದು ಉತ್ತರ ಕರ್ನಾಟಕ ಭಾಗದಲ್ಲಿ ಪಕ್ಷದ ಶಕ್ತಿಯನ್ನ ಕಮ್ಮಿ ಮಾಡಿರೋದಂತೂ ಖಚಿತ. ಈಗ ಬಿಜೆಪಿ ಪಾರ್ಟಿ ಸ್ಟ್ರಾಂಗ್ ಆಗಿರೋ ಏಕೈಕ ಜಿಲ್ಲೆ ಅಂದ್ರೆ ಅದು ಶಿವಮೊಗ್ಗ ಮಾತ್ರ. ಟಿಕೆಟ್ ಕೊಟ್ಟಿಲ್ಲ ಅಂತ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹಾರಿ ಟಿಪ್ಪು ಸುಲ್ತಾನ್ ಟೋಪಿ ಹಾಕೊಂಡು ಮೆರೆದಾಡಿದ ಜಗದೀಶ್ ಶೆಟ್ಟರ್ಗೆ ಕರ್ದು ಶಾಲು ಹಾಕಿರೋ ಬಿಜೆಪಿಲಿ ತತ್ವ ಮತ್ತು ಸಿದ್ಧಾಂತ ಏನಿದ್ರು ಭಾಷಣಕ್ಕೆ ಮಾತ್ರ ಸೀಮಿತ ಅನ್ನೋದು ಕರ್ನಾಟಕದಲ್ಲಂತೂ ಪ್ರೂವ್ ಆಗಿದೆ.